ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ CSS Z-index ಪ್ರಾಪರ್ಟಿ ಬಗ್ಗೆ ಹೇಳ್ಕೊಡ್ತೀನಿ ಮತ್ತು Z-index ಪ್ರಾಪರ್ಟಿನ ನಾವು ವೆಬ್ ಪೇಜಲ್ಲಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಕವರ್ ಮಾಡ್ತೀನಿ. ನಿಮಗೆ Z-index ಪ್ರಾಪರ್ಟಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಆವಾಗ ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. CSS Z-index ಪ್ರಾಪರ್ಟಿ ಬಗ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. Z-index ಪ್ರಾಪರ್ಟಿ ಸ್ಪೆಸಿಫೈಸ್ ದ ಸ್ಟ್ಯಾಕ್ ಆರ್ಡರ್ ಆಫ್ ಎನ್ ಎಲಿಮೆಂಟ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ವರ್ಡ್ ಯಾವುದಪ್ಪ ಅಂತಂದರೆ ಸ್ಟ್ಯಾಕ್ ಆರ್ಡರ್ ಆಫ್ ಎನ್ ಎಲಿಮೆಂಟ್. ಸ್ಟ್ಯಾಕ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದ್ರ ಮೇಲೆ ಒಂದಿರೋದಕ್ಕೆ ನಾವು ಸ್ಟ್ಯಾಕ್ ಅಂತ ಕರಿತೀವಿ ಅಲ್ವಾ. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತ ಅಂದರೆ which element should be placed in front of or behind the others. ಸೊ ಇಲ್ಲಿ ನೀವು ಒಂದು ಎಕ್ಸಾಂಪಲ್ ನೋಡ್ಬೋದು. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ಒಂದು ಇಮೇಜ್ ಇದೆ, ಇಮೇಜ್ ಕೆಳಗಡೆ ಟೆಕ್ಸ್ಟ್ ಇದೆ. ಸೊ ಏನಾಗ್ತಿದೆ ಆ್ಯಕ್ಚುಲಾಗಿ ಇಲ್ಲಿ ಎರಡು HTML ಎಲಿಮೆಂಟು ಓವರ್ಲ್ಯಾಪ್ ಆಗ್ತಿದೆ. ಯಾವುದಪ್ಪ ಎರಡು HTML ಎಲಿಮೆಂಟ್ ಅಂತ ಅಂದರೆ ಒಂದು H1 ಟ್ಯಾಗ್, ಇನ್ನೊಂದು ಇಮೇಜ್ ಟ್ಯಾಗ್. ಸೊ ಒಂದು ಟೆಕ್ಸ್ಟ್ ಮತ್ತು ಒಂದು ಇಮೇಜ್ ಓವರ್ಲ್ಯಾಪ್ ಆಗ್ತಿದೆ. ಸೊ ಇಮೇಜು ಟೆಕ್ಸ್ಟ್ ಮೇಲೆ ಓವರ್ಲ್ಯಾಪ್ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ನಮಗೆ ಟೆಕ್ಸ್ಟ್ ಕಾಣ್ತಾ ಇಲ್ಲ. ಇವಾಗ ನಾವೇನು ಮಾಡಬೇಕಾಗುತ್ತೆ, ಟೆಕ್ಸ್ಟ್ನ ಮುಂದೆ ತರಿಸ್ಬೇಕು, ಅಂದರೆ ಫ್ರಂಟ್ ತರಿಸ್ಬೇಕು, ಅಥವಾ ಇಮೇಜ್ನ ಬಿಹೈಂಡ್ ಕಳಿಸ್ಬೇಕು. ಆವಾಗ ಮಾತ್ರ ನಾವು ಈ ಟೆಕ್ಸ್ಟ್ನ ರೀಡ್ ಮಾಡೋಕ್ಕೆ ಸಾಧ್ಯ. ಸೊ ಈ ಥರ ಓವರ್ಲ್ಯಾಪಿಂಗ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು ಅಂತ ಅಂದರೆ ನಾವು CSS Z-index ಪ್ರಾಪರ್ಟಿನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತು ಅಂದ್ಕೊತೀನಿ Z-index ಪ್ರಾಪರ್ಟಿನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಇವಾಗ ಏನು ಮಾಡೋಣ, ಒಂದು ಬ್ಯೂಟಿಫುಲ್ ಡೆಮೋ ನೋಡೋಣ. ಡೆಮೋದಲ್ಲಿ 100% ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ ನಾನು ನಿಮಗೆ Z-index ಪ್ರಾಪರ್ಟಿನ ಹೇಗೆ ಯೂಸ್ ಮಾಡಬೇಕು ಒಂದು ವೆಬ್ ಪೇಜಲ್ಲಿ ಅಂತ. ಸೊ ಟೈಮ್ ವೇಸ್ಟ್ ಮಾಡಿದೆ, ಇವಾಗ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಡೆಮೋನ ತೋರಿಸ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಆಲ್ರೆಡಿ ಒಂದು HTML ಫೈಲ್ ಮತ್ತು CSS ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈ CSS ಫೈಲ್ ಲಿಂಕ್ನ ನನ್ನ HTML ಪೇಜಲ್ಲಿ ಕೊಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾನು ಏನೇ ಸ್ಟೈಲ್ಸ್ ಬರೆದ್ರೂ ಎಫೆಕ್ಟಿವ್ ಆಗಲಿ ಅಂತ. ಸೊ ಇವಾಗ ಏನು ಮಾಡ್ತೀನಿ, ನಾನು ಆಲ್ರೆಡಿ ನಿಮಗೆ ಪ್ರೆಸೆಂಟೇಷನಲ್ಲಿ ತೋರಿಸ್ದಂಗೆ ಒಂದು ಇಮೇಜ್ ಟ್ಯಾಗ್ ತೊಗೊತೀನಿ ಮತ್ತು ಒಂದು H1 ಟ್ಯಾಗ್ ತೊಗೊತೀನಿ. ಓಕೆನಾ. ಇವಾಗ H1ನಲ್ಲಿರೋ ಕಂಟೆಂಟ್ನ ಇಮೇಜ್ ಹೈಡ್ ಮಾಡುತ್ತೆ. ಸೊ ಇವಾಗ ಅದನ್ನ ನಾವು ಓವರ್ ರೈಟ್ ಮಾಡಬೇಕು ಅಂದರೆ ನಮಗೆ ಟೆಕ್ಸ್ಟ್ ಕಾಣಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ Z-index ಪ್ರಾಪರ್ಟಿನ ಯೂಸ್ ಮಾಡಬೇಕು. ಸೊ ಅದು ಹೇಗೆ ಯೂಸ್ ಮಾಡೋದು ಇವಾಗ ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಫಸ್ಟು H1 ಟ್ಯಾಗ್ ತೊಗೊತೀನಿ, ಅದರೊಳಗೆ ಡಮ್ಮಿ ಕಂಟೆಂಟ್ ಹಾಕೋಣ, ಲೋರೆಮ್. ಓಕೆ, ಸೊ ಸೇವ್ ಮಾಡ್ತೀನಿ. ಇದಾದಮೇಲೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದು ಇಮೇಜ್ ಟ್ಯಾಗ್ನ ತೊಗೊತೀನಿ. ಇಮೇಜ್ ಟ್ಯಾಗ್ ನಾನು ಆಲ್ರೆಡಿ ಡೆಮೋ ಪರ್ಪಸ್ಗೆ ಒಂದು ಇಮೇಜ್ ತೊಗೊಂಡಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕ್ಯಾಪ್ಚರ್ .png ಅಂತ. ಸೊ ಈ ಇಮೇಜ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ /ಡೆಮೋ PNG. ಸೊ ನಾನು ಈ ಪಾತ್ನ ಕೊಟ್ಟಿದ್ದೀನಿ, ಈ ಇಮೇಜಲ್ಲಿದೆ, ಡೆಮೋ ಫೋಲ್ಡರ್ ಒಳಗಡೆ ಇದೆ. ಸೊ ಅದಕ್ಕೆ ಅದನ್ನ ಪಾತ್ ಕೊಟ್ಟಿದ್ದೀನಿ. ಸೊ ಇವಾಗ ಏನು ಮಾಡೋಣಪ್ಪ ಅಂತಂದರೆ ಈ ವೆಬ್ ಪೇಜ್ನ, ಈ ಡೆಮೋ HTML ಪೇಜ್ನ ಬ್ರೌಸರಲ್ಲಿ ರನ್ ಮಾಡಿ ನೋಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ರನ್ ಮಾಡೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಮಾಡಬೇಕಪ್ಪ ಅಂತಂದರೆ ಈ ರೆಸ್ಪೆಕ್ಟಿವ್ ಫೋಲ್ಡರ್ಗೆ ಹೋಗಿ ನೀವು ರನ್ ಮಾಡಬೇಕಾಗುತ್ತೆ. ಸೊ ಈ ಫೋಲ್ಡರ್ ಎಲ್ಲಿ ಸೇವ್ ಮಾಡಿದ್ದೀನಿ, ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದೀನಿ. ನೋಡಿ ಇಲ್ಲಿದೆ. ಓಕೆನಾ. ಈ ಫೈಲ್ನ ಡಬಲ್ ಕ್ಲಿಕ್ ಮಾಡಿದ್ರೆ, ಡೆಮೋ HTML ಫೈಲ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸೊ ಡಬಲ್ ಕ್ಲಿಕ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಎಡಿಂಗ್ ಟ್ಯಾಗ್ ಬರ್ತಾ ಇದೆ. ಓಕೆನಾ. ಎಡಿಂಗ್ ಕಂಟೆಂಟ್ ಬರ್ತಾ ಇದೆ ಮತ್ತು ಇಮೇಜ್ ಬರ್ತಾ ಇದೆ. ಸೊ ಇವಾಗ ನಾನು ಇಮೇಜ್ನ ಏನು ಮಾಡ್ತೀನಿಪ್ಪ ಅಂತಂದರೆ ಪೊಸಿಷನ್ಸ್ನ ಯೂಸ್ ಮಾಡಿಕೊಂಡು ಇಮೇಜ್ನ ಇದ್ರ ಮೇಲೆಗಡೆ ಪ್ಲೇಸ್ ಮಾಡ್ತೀನಿ. ಸೊ ಹೇಗೆ ಪ್ಲೇಸ್ ಮಾಡೋದು ನೋಡಿ. ಇವಾಗ ನಾನು ಅದಕ್ಕೆ CSS ಬರೀತೀನಿ, ವೆರಿ ಸಿಂಪಲ್. ಇಲ್ಲಿ ಬಂದು ಇಮೇಜ್, ಓಕೆ, ಪೊಸಿಷನ್ ಅಬ್ಸಲ್ಯೂಟ್ ಅಂತ ಕೊಟ್ಟು ಟಾಪ್ 0 ಕೊಡ್ತೀನಿ. ಅಂದರೆ ಇಮೇಜ್ಗೆ ಹೇಳ್ತಾ ಇದ್ದೀನಿ ಮೇಲೆಗಡೆ ಹೋಗು ಅಂತ, ಅಂದರೆ ಟಾಪ್ ಸ್ಟಾರ್ಟ್ ಫ್ರಮ್ 0 ಪೊಸಿಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ನಾವು ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮಗೆ ಏನು ಬೇಕಾಗಿತ್ತು ಅಂದರೆ ಏನು ಪ್ರಾಬ್ಲಮ್ ಬೇಕಿತ್ತು ಅದು ಬರ್ತಾ ಇದೆ. ಅಂದರೆ ಟೆಕ್ಸ್ಟ್ ಇದೆ, ಅದ್ರ ಮೇಲೆಗಡೆ ಇಮೇಜ್ ಓವರ್ಲ್ಯಾಪ್ ಆಗ್ತಿದೆ. ಇವಾಗ ನಮಗೆ ಟೆಕ್ಸ್ಟ್ ಓದೋದಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಈ ಟೆಕ್ಸ್ಟ್ನ ನಾವು ಮುಂದೆ ತರಿಸ್ಬೇಕು ಅಂತಂದರೆ Z-index ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಹೇಗೆ ಯೂಸ್ ಮಾಡೋದು ಅದನ್ನ ಇವಾಗ ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್. ಈ ಇಮೇಜ್ಗೆ ನಾನು ಹೇಳಬೇಕು ಹಿಂದೆಗಡೆ ಹೋಗು ಅಂತ. ಸೊ ಅದಕ್ಕೆ ನಾನು Z-index ಪ್ರಾಪರ್ಟಿ ತೊಗೊಂಡು ಅದಕ್ಕೆ ನೆಗೆಟಿವ್ ವ್ಯಾಲ್ಯೂ ಕೊಡ್ತೀನಿ. ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ ಅದು ಹಿಂದೆಗಡೆ ಹೋಗುತ್ತೆ. ಸೊ ಇವಾಗ ವಾಪಸ್ ಹೋಗ್ಬಿಟ್ಟು ನಮ್ಮ ಬ್ರೌಸರ್ ರಿಫ್ರೆಶ್ ಮಾಡಿದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ವೆರಿ ಕ್ಲಿಯರಾಗಿ ಕಾಣ್ತಾ ಇದೆ ನಿಮಗೆ. ನೋಡಿ ಟೆಕ್ಸ್ಟ್ ಬಂದಿದೆ. ಓಕೆನಾ. ಮತ್ತು ಇಮೇಜ್ ಕೆಳಗಡೆ ಹೋಗಿದೆ. ಸೊ ಹಾಗಾಗಿ ನಾವು ಟೆಕ್ಸ್ಟ್ನ ತುಂಬ ಈಸಿಯಾಗಿ ರೀಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಈ Z-index ಪ್ರಾಪರ್ಟಿ ಕೊಟ್ಟಿಲ್ಲ ಅಂದರೆ ಏನಾಗ್ತಾ ಇತ್ತು, ಇಮೇಜ್ ಟೆಕ್ಸ್ಟ್ ಮೇಲೆ ಓವರ್ಲ್ಯಾಪ್ ಆಗ್ತಿತ್ತು, ನಾವು ಟೆಕ್ಸ್ಟ್ನ ಅಷ್ಟು ಈಸಿಯಾಗಿ ರೀಡ್ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ಹೇಗೆ ಓವರ್ ರೈಟ್ ಮಾಡಿದ್ವಿ ಅಂತಂದರೆ Z-index ಪ್ರಾಪರ್ಟಿ ಯೂಸ್ ಮಾಡಿದ್ವಿ, ಅದಕ್ಕೆ ನೆಗೆಟಿವ್ ಪ್ರಾಪರ್ಟಿ ಕೊಟ್ವಿ ಇಮೇಜ್ಗೆ, Z-index -1 ಅಂತ ಇಮೇಜ್ಗೆ ಕೊಟ್ವಿ. ಅವಾಗ ಇಮೇಜ್ ಏನಾಯಿತು, ಬಿಹೈಂಡ್ ಐಡ್ ಆಯಿತು, ಟೆಕ್ಸ್ಟ್ ಮುಂದೆಗಡೆ ಬಂತು. ಓಕೆನಾ. ಅದೇ ರೀತಿ ನಾವು ಇವಾಗ Z-indexಗೆ ನೆಗೆಟಿವ್ ವ್ಯಾಲ್ಯೂ ಕೊಟ್ವಿ ಅಲ್ವಾ. ನೋಡಿ ಇಲ್ಲಿ
ಈಗ ಅದೇ ರೀತಿ ಪಾಸಿಟಿವ್ ವ್ಯಾಲ್ಯೂ ಕೂಡ ಕೊಡ್ಬೋದು. ಅದು ಹೇಗೆ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಇದೆ, ರಿಮೂವ್ ಮಾಡಿ. ಸೊ ನಾನು ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ ಹೆಡ್ಡಿಂಗ್ ಟ್ಯಾಗ್ಗೆ ಪೊಸಿಷನ್ ಸೆಟ್ ಮಾಡ್ತೀನಿ, ಪೊಸಿಷನ್ ಅಬ್ಸಲ್ಯೂಟ್ ಸೆಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಹೇಳ್ತೀನಿ, ಸೊ ಟೆಕ್ಸ್ಟ್ ನಮಗೆ ಮುಂದೆ ಬರಬೇಕಲ್ವಾ, ಸೊ ನಾನು ಅದಕ್ಕೆ ಪಾಸಿಟಿವ್ ವ್ಯಾಲ್ಯೂ ಕೊಡಿ, Z-index +1 ಅಂದರೆ 1 ಕೊಡ್ತಾ ಇದ್ದೀನಿ. 1 ಕೊಟ್ಟಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಮತ್ತೆ ನೋಡಿ ಇಮೇಜ್ ಮುಂದೆ ಬರ್ತಾ ಇದೆ ಅಲ್ವಾ. ಸೊ ನಾನು ನಿಮ್ಗೆ ಆಲ್ರೆಡಿ ಪ್ರೆಸೆಂಟೇಷನಲ್ಲಿ ಹೇಳಿದೆ, Z-indexಗೆ ನೀವು ನೆಗೆಟಿವ್ ಕೊಡ್ಬೋದು ಅಥವಾ ಪಾಸಿಟಿವ್ ವ್ಯಾಲ್ಯೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಮೇಜ್ನ ಹಿಂದೆ ಕಳಿಸಬೇಕು ಅಂತಂದರೆ ಇಮೇಜ್ಗೆ ನೀವು Z-index -1 ಕೊಡಬೇಕಾಗುತ್ತೆ. ಅದೇ ರೀತಿ ಇಮೇಜ್ ನಾನು ಟಚ್ ಮಾಡೋದಿಲ್ಲ, ಪ್ಯಾರಾಗ್ರಾಫ್ಗೆ ನಾನು Z-index ಬರೀತೀನಿ ಅಂತಂದರೆ Z-index ಹಿಂದೆ ಇರೋದ್ರಿಂದ ಅದನ್ನ ಮುಂದೆಗಡೆ ಕಳಿಸಬೇಕು. ಸೊ ಅದಕ್ಕೆ +1 ಅಂದರೆ 1 ಅಂತ ಪಾಸಿಟಿವ್ ವ್ಯಾಲ್ಯೂನ ಕೊಡಬೇಕಾಗತ್ತೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ, ಸೊ ಹೇಗೆ ಯೂಸ್ ಮಾಡೋದು ಅಂತ. ಸೊ ಇವಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕು Z-indexನ ಅಂತ ನಾನು ಏನು ಮಾಡಿದ್ದೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೋಡ್ ಕೂಡ ತೊಗೊಂಡಿದ್ದೀನಿ, ಅದನ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ವೆರಿ ಸಿಂಪಲ್ ನೋಡಿ, ಇಲ್ಲಿ ಒಂದು ಫೈಲ್ ತೊಗೊಂಡಿದ್ದೀನಿ notes.txt ಅಂತ. ಇಲ್ಲಿ ಸ್ಟೈಲ್ಸ್ ಮತ್ತು ಒಂದು ಕೋಡ್ ತೊಗೊಂಡಿದ್ದೀನಿ. ನಾನು ಏನಕ್ಕೆ ಈ ಥರ ತೊಗೊಂಡಿದ್ದೀನಿ ಅಂದರೆ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡೋವಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ಪ್ರತಿಯೊಂದು ಕೂಡ ನೀವೇ ಟೈಪ್ ಮಾಡಿ ಮಾಡಬೇಕಾಗತ್ತೆ. ಸೊ ಅವಾಗ ನಿಮಗೆ ನೆನಪಿರುತ್ತೆ ಮತ್ತು ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನು ಮಾಡೋಣ, ಇದನ್ನ ಕಾಪಿ ಮಾಡ್ಕೊತೀನಿ, ಸ್ಟೈಲ್ಸ್ನ ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದನ್ನ ರಿಮೂವ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ನಾನೇನು ಮಾಡಿದೆಪ್ಪ ಅಂತಂದರೆ ಇವಾಗ ಒಂದು ಡ್ಯೂ ಕಂಟೈನರ್ ತೊಗೊಂಡಿದ್ದೀನಿ, ಅದರೊಳಗಡೆ 3 ಬಾಕ್ಸ್ ಇದೆ, ಬ್ಲ್ಯಾಕ್ ಬಾಕ್ಸ್, ಗ್ರೇ ಬಾಕ್ಸ್ ಆ್ಯಂಡ್ ಗ್ರೀನ್ ಬಾಕ್ಸ್ ಅಂತ. ಸೊ ಇವಾಗ ನಾನು ಇಲ್ಲಿ Z-index 1, 3, 2 ಅಂತ ಏನೋ ತೊಗೊಂಡಿದ್ದೀನಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೋಬೇಡಿ. ಆಸ್ ಆಫ್ ನಾವು ಏನು ಮಾಡ್ತೀನಿ, ಇದನ್ನ ರಿಮೂವ್ ಮಾಡ್ತೀನಿ ಕನ್ಫ್ಯೂಸ್ ಆಗೋದ್ರಿಂದ. ಸೊ ಇವಾಗ ನಾನು ನಿಮ್ಗೆ ಹೇಳ್ಕೊಡೋದು ಏನು ಅಂತ ಅಂದರೆ Z-index ಯಾವ ಆರ್ಡರ್ ಮೇಲೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾವು Z-indexಗೆ ವ್ಯಾಲ್ಯೂ ಕೊಡ್ತೀವಿ, ಓಕೆನಾ. ನಾವು ಯಾವ ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತಾ ಹೋದಂಗೆ ಅದರದ್ದು ಪ್ರಯಾರಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೇವ್ ಮಾಡಿದ್ದೀನಿ ನೋಡಿ, ಇದನ್ನು ಕೂಡ ಸೇವ್ ಮಾಡಿದ್ದೀನಿ. ಇದನ್ನ ಕ್ಲೋಸ್ ಮಾಡೋಣ. ಇವಾಗ ವಾಪಸ್ ಏನು ಮಾಡೋಣ, ನಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಓಕೆ, ಬ್ಲ್ಯಾಕ್ ಬಾಕ್ಸ್ ಹಿಂದೆ ಇದೆ, ತುಂಬ ಹಿಂದೆ ಇದೆ. ಅದಾದಮೇಲೆ ಗ್ರೇ ಬಾಕ್ಸ್ ಇದೆ, ಇದ್ರ ಮೇಲೆಗಡೆ ಗ್ರೀನ್ ಬಾಕ್ಸ್ ಇದೆ. ಅಂದರೆ ಗ್ರೀನ್ ಬಾಕ್ಸ್ ಫಸ್ಟ್ ಇದೆ, ಗ್ರೇ ಬಾಕ್ಸ್ ಸೆಕೆಂಡ್ ಇದೆ, ಬ್ಲ್ಯಾಕ್ ಬಾಕ್ಸ್ ಲಾಸ್ಟಲ್ಲಿದೆ. ಇವಾಗ ನಾನು ಉಲ್ಟಾ ಮಾಡ್ಬೋದು. ಹೆಂಗೆ ಅಂತ ಅಂದರೆ ಬ್ಲ್ಯಾಕ್ ಬಾಕ್ಸ್ನ ಮುಂದೆ ಬರೋ ಥರ ಮಾಡ್ಬೋದು, ಆಮೇಲೆ ಗ್ರೀನ್ ಬಾಕ್ಸ್ ಇದೇ ಸೆಕೆಂಡ್ ಪೊಸಿಷನಲ್ಲೇ ಇರುತ್ತೆ, ಮತ್ತು ಗ್ರೇ ಬಾಕ್ಸ್ ಸೆಕೆಂಡ್ ಪೊಸಿಷನಲ್ಲಿ ಇರುತ್ತೆ, ಗ್ರೀನ್ ಬಾಕ್ಸ್ ಥರ್ಡ್ ಪೊಸಿಷನ್ಗೆ ಹೋಗುತ್ತೆ, ಅಂದರೆ ಬಿಹೈಂಡ್ ಇವೆರಡರ ಹಿಂದೆಗಡೆ ಹೋಗುತ್ತೆ. ಸೊ ಅದನ್ನ ಹೇಗೆ ಮಾಡೋದು, ವೆರಿ ಸಿಂಪಲ್. ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿಲಿ, ಬ್ಲ್ಯಾಕ್ ಬಾಕ್ಸ್ ಹಿಂದೆ ಇದೆ, ಬ್ಲ್ಯಾಕ್ ಬಾರ್ಡರ್ ಬಾಕ್ಸ್, ಗ್ರೇ ಬಾಕ್ಸ್ ಸೆಕೆಂಡ್, ಅದ್ರ ಮೇಲೆ ಗ್ರೀನ್ ಬಾಕ್ಸ್ ಇದೆ. ಸೊ ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಗ್ರೀನ್ ಬಾಕ್ಸ್ನ ಹಿಂದೆ ಕಳಿಸಬೇಕು, ಗ್ರೇ ಬಾಕ್ಸ್ ಅದೇ ಪೊಸಿಷನಲ್ಲಿ, ಬ್ಲ್ಯಾಕ್ ಬಾಕ್ಸ್ ಫಸ್ಟ್ ಪೊಸಿಷನ್ಗೆ ಬರಬೇಕು, ಓಕೆನಾ. ಸೊ ಅದು ಹೇಗೆ ಮಾಡೋದು ಇವಾಗ ನಿಮಗೆ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಕ್ಲಾಸಸ್ ಬರ್ತೀನಿ ನೋಡಿ, ಬ್ಲ್ಯಾಕ್ ಬಾಕ್ಸ್, ಗ್ರೇ ಬಾಕ್ಸ್ ಆ್ಯಂಡ್ Z ಬಾಕ್ಸ್, ಇದಕ್ಕೆ ನಾವು Z-index ಕೊಡಬೇಕು, ಪ್ರಯಾರಿಟಿ ವೈಸ್ ಕೊಡಬೇಕು. ಯಾವ್ದು ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ ಅದು ಫಸ್ಟ್ ಬರುತ್ತೆ. ಸೊ ಇವಾಗ ನೋಡಿ ನಾನೇನು ಮಾಡ್ತೀನಿ, ಗ್ರೀನ್ ಬಾಕ್ಸ್ಗೆ Z-index ವ್ಯಾಲ್ಯೂ ಲೀಸ್ಟ್ ಕೊಡ್ತೀನಿ, ಅಂದರೆ 1, ಓಕೆನಾ. ಸೆಕೆಂಡ್ ಬಂದು ಗ್ರೇ ಬಾಕ್ಸ್ಗೆ ಕೊಡ್ತೀನಿ 2, ಆ್ಯಂಡ್ ಥರ್ಡ್ ಬಂದು ನಾನು ಬ್ಲ್ಯಾಕ್ ಬಾಕ್ಸ್ಗೆ ಕೊಡ್ತೀನಿ. ಸೊ ಹಾಗಾಗಿ ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಬಾಕ್ಸು ಹೈಯೆಸ್ಟ್ Z-index ವ್ಯಾಲ್ಯೂ ಇರೋದ್ರಿಂದ ಅದು ಮುಂದೆ ಬರುತ್ತೆ ನೋಡಿ. ಸೇವ್ ಮಾಡಿದ್ದೀನಿ, ಬಟ್ ಇವಾಗ ನಾನು ರಿಫ್ರೆಶ್ ಮಾಡಲ್ಲ. ಇವಾಗ ಅಬ್ಸರ್ವ್ ಮಾಡಿ ನೀವು, ಬ್ಲ್ಯಾಕ್ ಬಾಕ್ಸ್ ಇಂದ ಇದೆ, ಯಾಕಂದರೆ ಇದು Z-index ಏನು ನಾವು ಕೊಟ್ಟಿರಲಿಲ್ಲ ಅಲ್ವಾ. ಸೊ ಡಿಫಾಲ್ಟಾಗಿ ಅರೇಂಜ್ ಆಗಿದೆ. ಇವಾಗ ನಾನು Z-index ಏನು ಹೇಳ್ತಿದ್ದೀನಿ, ಬ್ಲ್ಯಾಕ್ ಬಾಕ್ಸ್ಗೆ 3 ಅಂತ ಕೊಡ್ತಾ ಇದ್ದೀನಿ, ಗ್ರೇಗೆ 2 ಕೊಡ್ತೀನಿ, ಮತ್ತು ಗ್ರೀನ್ಗೆ 1 ಕೊಡ್ತೀನಿ. ಸೊ ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ Z-index ಜಾಸ್ತಿ ಇರೋದ್ರಿಂದ ಅದು ಮುಂದೆ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಬಾರ್ಡರ್ ಇಂದ ಇದೆಲ್ಲ. ಇವಾಗ ನೀವು ರಿಫ್ರೆಶ್ ಮಾಡಿದ್ರೆ ನೋಡಿ, ಇಲ್ಲಿ ಗ್ರೀನ್ ಬಾಕ್ಸ್ ಹಿಂದೆ ಹೋಯಿತು, ಗ್ರೇ ಬಾಕ್ಸ್ ಸೆಕೆಂಡ್ ಬಂತು, ಅದ್ರ ಮೇಲೆ ಬ್ಲ್ಯಾಕ್ ಬಾಕ್ಸ್ ಇದೆ. ಸೊ ಇದರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, Z-index ಪ್ರಯಾರಿಟಿ ವೈಸ್ ವರ್ಕ್ ಆಗುತ್ತೆ. ಅಂದರೆ ಮೋರ್ ದ Z-index ವ್ಯಾಲ್ಯೂ, ದ ಹೈಯೆಸ್ಟ್ ದ ಎಲಿಮೆಂಟ್ ವಿಲ್ ಬಿ ವಿಸಿಬಲ್, ದ ಮೋರ್ ದ ಎಲಿಮೆಂಟ್ ವಿಲ್ ಬಿ ವಿಸಿಬಲ್. ಇವಾಗ ನಿಮ್ಗಿನ್ನ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಬೇರೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಬಾಕ್ಸ್ಗೆ ನಾನು 2 ಕೊಡ್ತೀನಿ, ಓಕೆನಾ. ಗ್ರೇ ಬಾಕ್ಸ್ಗೆ 3 ಕೊಡ್ತೀನಿ. ಸೊ ಈ ಕೇಸಲ್ಲಿ ಏನಾಗಬೇಕಪ್ಪ ಅಂತಂದರೆ ಗ್ರೇ ಬಾಕ್ಸ್ ಫಸ್ಟ್ ಬರುತ್ತೆ, ಆಮೇಲೆ ಬ್ಲ್ಯಾಕ್ ಬಾಕ್ಸ್, ಆಮೇಲೆ ಗ್ರೀನ್ ಬಾಕ್ಸ್. ನೀವು ಅಬ್ಸರ್ವ್ ಮಾಡಿ, ಇವಾಗ ನೋಡಿ ರಿಫ್ರೆಶ್ ಮಾಡ್ತೀನಿ, ಗ್ರೇ ಬಾಕ್ಸ್ ಇವಾಗ ಏನಾಗಿದೆ, ಈ ಬ್ಲ್ಯಾಕ್ ಬಾಕ್ಸ್ ಬಿಹೈಂಡ್ ಇದೆ. ಸೊ ಇವಾಗ ನಾನು ಗ್ರೇ ಬಾಕ್ಸ್ಗೆ 3 ಕೊಟ್ಟಿರೋದ್ರಿಂದ ಇದು ಓವರ್ ರೈಡ್ ಆಗಿ ಬ್ಲ್ಯಾಕ್ ಬಾಕ್ಸ್ ಮೇಲೆ ಬರುತ್ತೆ ನೋಡಿ ಇಲ್ಲಿ. ಸೊ ಆರ್ಡರ್ ವೈಸ್ ಇದೆ ಅಲ್ವಾ. ಸೊ ಆರ್ಡರ್ ಏನಪ್ಪ ಅಂತಂದರೆ ಹೈಯೆಸ್ಟ್ ಪ್ರಯಾರಿಟಿ ಯಾವುದಿದೆ Z-indexಗೆ 3, 2, 1, ಅಂದರೆ ಗ್ರೇ, ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ನೋಡಿ, ಅದೇ ರೀತಿ ಇರೋದು ಗ್ರೇ, ಬ್ಲ್ಯಾಕ್ ಆ್ಯಂಡ್ ಗ್ರೀನ್. ಸೊ ಅರ್ಥ ಆಯ್ತು ಅಂದ್ಕೊತೀನಿ ಕ್ಲಿಯರ್ ಆಗಿ. Z-index ಪ್ರಾಪರ್ಟಿ ನಾವು ವ್ಯಾಲ್ಯೂ
ಕೊಡೋದು ಒಂದೇ ಅಲ್ಲ, ಅದು ಎಷ್ಟು ನಾವು ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತೀವಿ ಆ ಪ್ರಯಾರಿಟಿ ಮೇಲೆ ಅದು ಎಲಿಮೆಂಟ್ನ ವಿಸಿಬಿಲಿಟಿ ಕೂಡ ಮಾಡುತ್ತೆ. ನೆಕ್ಸ್ಟ್ ಚಾಪ್ಟರ್ಲಿ ನಾನು ನಿಮಗೆ CSS ಓವರ್ಫ್ಲೋ ಪ್ರಾಪರ್ಟಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ವಿಡಿಯೋನು ಕೂಡ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮಗೆ ಓವರ್ಫ್ಲೋನ ವೆಬ್ ಪೇಜಲ್ಲಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸಿದ್ರೆ codeTocorner@gmail.comಗೆ ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.